ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಸಬ್ಬಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಸುಲಭ ವಿಧಾನದಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಈಗ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು. ಈಗ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಹಪ್ಪಳ ಆಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿನ ತೊಳೆದು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು. ಒಂದ್ಸರಿ ತೊಳೆದ್ರೆ ಸಾಕಾಗುತ್ತೆ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು. ಒಂದು ತಟ್ಟೆ ಮುಚ್ಚಿ. ನೋಡಿ, ಸಬ್ಬಕ್ಕಿ ನೆಂದಿದೆ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಸಾಫ್ಟ್ ಆಗಬೇಕು. ಆ ಥರ ಇದ್ದಾಗ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ದಪ್ಪ ತಳ ಇರೋದು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 2 ಬಟ್ಲಷ್ಟು ನೀರು, 2 ಬಟ್ಲಿಲ್ಲ 1.5 ಹಾಕಿದ್ರೆ ಸಾಕಾಗುತ್ತೆ. ನೋಡಿ, 1 ಬೌಲಷ್ಟು ನೀರು ಹಾಕಿದ್ದೀನಿ. ಈಗ ನೆನೆಸಿರೋಂಥ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಾಕಾಗುತ್ತೆ. ಅಳತೆ ಪ್ರಮಾಣ ಕರೆಕ್ಟಾಗಿದೆ. ಈ ಹದದಲ್ಲಿ ಮಾಡಿದ್ರೆ ತುಂಬ ತೆಳುವಾಗಲ್ಲ. ತುಂಬ ತೆಳು ಮಾಡಿದ್ರೆ ಅದನ್ನು ತುಂಬ ಬೇಯಿಸ್ಕೊಂಡಿರ್ಬೇಕಾಗುತ್ತೆ, ನೀರೆಲ್ಲ ಇಂಗ್ಸೋದಕ್ಕೆ. ಈ ಮೆಜರ್ಮೆಂಟ್ ಕರೆಕ್ಟಾಗಿದೆ. 1.5 ಬೌಲ್ ನೀರು ಹಾಕಿದ್ದೀನಿ, ನೆನೆಸಿರೋಂಥ ಸಬ್ಬಕ್ಕಿ, ಮತ್ತು ಅದು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನೋಡಿ, ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ, ಬೇಯ್ತಾ ಇದೆ ಸಬ್ಬಕ್ಕಿ ಎಲ್ಲ. ನೆಂದರೆ ಬೇಗ ಬೆಂದ್ಬಿಡುತ್ತೆ, ಅದೇನು ಟೈಮ್ ತಗೊಳ್ಳಲ್ಲ. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮಿಕ್ಸಿಲಿ ಹಾಕ್ಕೊಂಡು ನಾವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನು ಒಂದು 6 ರಿಂದ 7 ಹಾಕಿದ್ದೀನಿ. ಜೀರಿಗೆ 1 ಸ್ಪೂನು. ಚೆನ್ನಾಗಿರುತ್ತೆ ಟೇಸ್ಟು ಜೀರಿಗೆ ಹಾಕೋದ್ರಿಂದ. ನೋಡಿ, ಇದು ಹಪ್ಳದ ಖಾರ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೋದ್ರಿಂದ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಬಾಯಿ ಕಮ್ಮಗಿರುತ್ತೆ. ನೋಡಿ, ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ನೋಡಿ, ಅದು ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಿದೆ. ನೋಡಿ, ಎಷ್ಟು ನೀರಿನಂಶ ಇತ್ತು ಎಲ್ಲ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕೈ ಆಡ್ತಾ ಇರಬೇಕು, ತಳ ಹಿಡಿಯುತ್ತೆ. ನೋಡಿ, ಈ ಥರ ಕೈ ಆಡ್ತಾ ಇದ್ದರೆ ಚೆನ್ನಾಗಾಗುತ್ತೆ. ಸಬ್ಬಕ್ಕಿ ಏನು ಕರಗಬೇಕಾಗಿಲ್ಲ, ಸ್ವಲ್ಪ ಹಾಗೆ ಇದ್ರೂ ಪರವಾಗಿಲ್ಲ. ಆ ಬಿಸಿನಲ್ಲೇ ಚೆನ್ನಾಗಿ ಇದಾಗುತ್ತೆ. ನೋಡಿ, ಈಗ ಆಗಿದೆ. ಈಗ ತಣ್ಣಗಾಗಿ ಬಿಡಬೇಕು. ನೋಡಿ, ತಣ್ಣಗೂ ಆಗಿದೆ. ನೋಡಿ, ಆರಿದ ನಂತರ ಇಷ್ಟು ಗಟ್ಟಿ ಬರುತ್ತೆ. ತುಂಬ ತಣ್ಣಗಾದ ಮೇಲೇ ಹಾಕಬೇಕು. ಕವರ್ ತೊಗೊಂಡಿದ್ದೀನಿ, ಬಟ್ಟೆ ಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ತೆಗಿಬೇಕಾದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ. ನೋಡಿ, ಒಂದು ಸೌಟಷ್ಟು ಎತ್ಕೊಂಡು ಜಸ್ಟ್ ಈ ಥರ ಮಾಡಿದ್ರೆ ಸಾಕು. ಜಾಸ್ತಿ ಏನು ತಿಳುಬೇಡ, ಸ್ವಲ್ಪ ಮಂದ ಇದ್ರೇ ಅದು ಒಣಗಿದ್ರೆ ಇನ್ನೂ ಗಾಜು ಥರ ಆಗ್ಬಿಡುತ್ತೆ. ನೋಡಿ, ಯಾವ ಸೈಜಿಗೆ ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಮಂದ ಇದ್ರೇ ಒಣಗಿದಾಗ ಅದು ಸರೋಗುತ್ತೆ. ಒಂದು ಸೌಟಷ್ಟು ಹಾಕಿ ಈ ಥರ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಈಸಿಯಾಗೆ ಮಾಡ್ಕೊಳ್ಬೋದು. ನೀವೇನು ಬಿಸಿಲಿಗೆ ಹೋಗ್ಬೇಕಾಗಿಲ್ಲ, ಏನಿಲ್ಲ. ಮನೆಯಲ್ಲೇ ನೀವು ರಾತ್ರಿ ಮನೆಯಲ್ಲೇ ಮಾಡಿ ಹಾಕ್ಕೊಂಡ್ರೆ ಒಂದು ದಿವಸ ಬೆಳಗ್ಗೆ ಇದು ಫ್ಯಾನ್ಗಳಿಗೆ ಹಾಕಿದ್ರೆ ಚೆನ್ನಾಗೆಲ್ಲ ಆರಿರುತ್ತೆ. ಬೆಳಗ್ಗೆ ಬಿಸಿಲು ಬರುತ್ತಲ್ಲ, ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಒಂದೇ ದಿವಸದಲ್ಲಿ ಹಪ್ಪಳ ರೆಡಿ ಆಗುತ್ತೆ. ಮನೆ ಹತ್ರ ಜಾಗ ಇಲ್ಲ, ಬಿಸಿಲಿಲ್ಲ ಅನ್ನೋ ಇದೇ ಇಲ್ಲ, ಎಲ್ಲ ಡ್ರೈ ಆಗಿರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಲು ಬರೋದ್ರಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡ್ರು ಚೆನ್ನಾಗಿದಾಗುತ್ತೆ. ನೋಡಿ, ಎಲ್ಲ ಅದೇ ಥರನೇ ಹಾಕಿದ್ದೀನಿ, ಒಂದೇ ಅಳತೆನಲ್ಲಿ. ನೋಡಿ, ನಾನಿಲ್ಲಿ ಮನೇಲೇ ಹಾಕಿರೋದು. ಒಂದು ನೈಟ್ ಫುಲ್ಲು ಫ್ಯಾನ್ಗಳಿನಲ್ಲಿ ಇಟ್ಟರೆ ಅದೆಲ್ಲ ನೀರಿನಂಶ ಎಲ್ಲ ಹೀರ್ಕೊಂಡು ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿರುತ್ತೆ. ಒಂದು ದಿವಸದಲ್ಲಿ ಹಪ್ಪಳ ರೆಡಿ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ನೋಡಿ, ಇದು
ಬೆಳಗ್ಗೆ ನಾನು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಟು ತೆಗೆದಿರೋದು ನೋಡಿ. ಎಲ್ಲ ಅದೇ ಪೇಪರೇ ಬಿಟ್ಟು ಬರ್ತಾ ಇದೆ ನೋಡಿ. ತೆಗೆಯೋದೇ ಏನು ಕಷ್ಟ ಇಲ್ಲ, ಅದೇ ಪೇಪರಿಂದ ಬಂದಿರುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಇಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಇಟ್ಕೊಳ್ಬೋದು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗಿದೆ ನೋಡಿ. ಒಂಚೂರು ಒಡ್ಕೊಂಡಿಲ್ಲ, ಏನು ಕ್ರ್ಯಾಕ್ ಬಂದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಮಾಡೋ ವಿಧಾನದಲ್ಲಿ ಸರಿಯಾಗಿ ಮಾಡಿದ್ರೆ ಸರೋಗುತ್ತೆ. ಒಣಗಿದ ನಂತರ ಈ ಥರ ಬರುತ್ತೆ. ಈಗ ನೋಡಿ ಎಣ್ಣೆಗೆ ಹಾಕಿದ್ರೆ ಎಷ್ಟು ಚೆನ್ನಾಗಾಗುತ್ತೆ. ಎಣ್ಣೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಎಣ್ಣೆ ಕಾದ ನಂತರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ನೋಡಿ. ಯಾರು ಬೇಕಾದರೂ ಮಾಡ್ಕೊಳ್ಬೋದು, ಇದೇನು ಕಷ್ಟ ಇಲ್ಲ. ರುಬ್ಬಬೇಕಾಗಿಲ್ಲ, ಲಟ್ಟಿಸ್ಬೇಕಾಗಿಲ್ಲ, ಈಸಿ ಮೆಥಡ್. ಹಪ್ಪಳ ಬರಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಬೋದು ನೋಡಿ. ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ತುಂಬ ನಾವು ನೀಟಾಗಿ ಮಾಡ್ಕೊಳ್ಬೋದು. ನೀವು ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗಲ್ಲ. ಒಣಗಿಸ್ಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಎಲ್ಲನೂ ಅದೇ ಥರನೇ ಕರೆದಿದ್ದೀನಿ ನಾನು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ ನೋಡಿ. ಎಲ್ಲ ಹಪ್ಳನೂ ಅದೇ ಥರನೇ, ಒಂದೇನು ಕ್ರ್ಯಾಕ್ ಬಂದಿಲ್ಲ, ಒಡ್ಕೊಂಡಿಲ್ಲ. ಮಾಡೋ ವಿಧಾನದಲ್ಲಿ ಚೆನ್ನಾಗಿ ಬಂದು ನೋಡಿ. ಕಟ್ ಹಂಗೆ ಆಗುತ್ತೆ, ಈ ಥರ ಪ್ರೆಸ್ ಮಾಡಿದ್ರೆ ಹಾಗೆ ಕಟ್ ಆಗುತ್ತೆ. ನೀವು ಅಂಗಡಿಯಿಂದ ತರೋದಕ್ಕಿಂತ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.